ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯ ಕೊನೆಯ ದೃಶ್ಯಗಳು. ಕಿಡ್ನ್ಯಾಪ್ ಆಗೋದಕ್ಕೂ ಮುನ್ನ ಆತ ಅಲ್ಲಿ ಎಲ್ಲೆಲ್ಲಿ ಓಡಾಡಿದ್ದ, ಏನು ಎತ್ತ ಆ ದೃಶ್ಯಗಳು ಲಭ್ಯವಾಗ್ತಾ ಇದೆ. ಐ ಥಿಂಕ್ ಅದಾದಮೇಲೆ ಕಿಡ್ನ್ಯಾಪ್ ಆದಮೇಲೆ ಆತ ಎಲ್ಲೂ ಕಾಣಿಸ್ಕೊಂಡಿಲ್ಲ ಬಹಿರಂಗವಾಗಿ. ಇದೇ ಕೊನೆಯ ದೃಶ್ಯ. ಸೊ ಅವತ್ತಿನ ದಿನ ಶನಿವಾರ ಸ್ಕೂಟಿಯಲ್ಲಿ ಆತ ಓಡಾಡಿದ್ದಾನೆ. ಚಳ್ಳಕೆರೆ ಗೇಟಿಂದ ಫಾರ್ಮಸಿ ತನಕ ಆತ ಹೋಗಿರ್ತಕ್ಕಂಥ ದೃಶ್ಯಗಳು ಸಿಕ್ಕಿದೆ. ಆ ನಂತರ ಅವನನ್ನು ಕರೆಸ್ಕೊಳ್ತಾರಲ್ಲ, ಅದೇ ಸ್ಕೂಟಿಯಲ್ಲಿ ಆತ ಹೋಗ್ತಾನೆ, ಅಲ್ಲಿ ನಿಲ್ಲಿಸ್ತಾನೆ, ಆಮೇಲೆ ಅವನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಆ ಗಾಡಿ ಕೂಡ ರಿಕವರ್ ಆಗಿದೆ ಇವಾಗ ಆ ಬಾರ್ ಮುಂಭಾಗದಲ್ಲಿ. ಸೊ ಹಾಗಾಗಿ ರೇಣುಕಾಸ್ವಾಮಿ ಅವರ ಕೊನೆಯ ದೃಶ್ಯಗಳು ಜೂನ್ 8ನೇ ತಾರೀಕು ಬೆಳಗ್ಗೆ 9:48ಕ್ಕೆ ಆತ ಸ್ಕೂಟಿಯಲ್ಲಿ ತೆರಳಿರ್ತಕ್ಕಂಥ ಘಟನೆ, ಅಂದರೆ ಆ ದೃಶ್ಯಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದು ರೇಣುಕಾಸ್ವಾಮಿಯ ಕೊನೆಯ, ಮೋಸ್ಟ್ಲಿ ಇದು ಕೊನೆಯ ದೃಶ್ಯ ಅಂತ ಅನ್ಸುತ್ತೆ. ಅಲ್ಲಿ ಓಡಾಡಬೇಕಾದ್ರೆ ಇರ್ತಕ್ಕಂಥ CCTVನಲ್ಲಿ ಇದು ಸೊ ಇದು ಈಗ ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಚಳ್ಳಕೆರೆ ಗೇಟ್ನಿಂದ ಆತ ಅಲ್ಲಿಂದ ನೇರವಾಗಿ ಫಾರ್ಮಸಿಗೆ ಹೋಗಿರ್ತಕ್ಕಂಥ ದೃಶ್ಯ ಲಭ್ಯ ಆಗ್ತಾ ಇದೆ, ಕೊನೆ ವಿಡಿಯೋ. ಬಟ್ ಇದರಿಂದ ಏನೂ ಆಗಬೇಕಾಗಿಲ್ಲ. ಬಟ್ ಅವರ ತಂದೆ ತಾಯಿ, ಅವರ ಹೆಂಡತಿ ಎಲ್ಲ ನೋಡಿದ್ರೆ ಈ ದೃಶ್ಯವನ್ನು ದುಃಖ ಮತ್ತಷ್ಟು ಕಟ್ಟೆ ಹೊಡೆಯೋದಂತಹ ಸಹಜ. ಯಾಕೆಂದರೆ 8ನೇ ತಾರೀಕು ಅಷ್ಟು ಚೆನ್ನಾಗಿ ಬೆಳಗ್ಗೆ ಓಡಾಡಿಕೊಂಡಿದ್ದವನು ಆಮೇಲೆ ಆತನನ್ನು ನೋಡಿದ್ದೇ ಶವವಾಗಿ. ಅದು ಎಲ್ಲಿ? ಎಲ್ಲೋ ಒಂದು ಕಡೆ ಬೆಂಗಳೂರಿನ ಮೋರಿ ಹತ್ತಿರ ಬಿಸಾಕಿರ್ತಕ್ಕಂಥದ್ದು. ಯಾರು ತಾನೇ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ ಈ ಥರ ಆಗುತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಆ ದೃಶ್ಯಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಪಾಪ ತುಂಬ ಆ್ಯಕ್ಟಿವ್ ಆಗಿದ್ದಂತಹ ಹುಡುಗ ಮತ್ತು ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಹುಡುಗ. ಒಂದು ಆ್ಯಂಗಲ್ನಲ್ಲಿ ಆತ ಮಾಡಿರ್ತಕ್ಕಂಥ ತಪ್ಪಿರಬಹುದು, ಆ ಪವಿತ್ರ ಗೌಡಗೆ ಕಳಿಸಿರ್ತಕ್ಕಂಥ ಅಶ್ಲೀಲ ಮೆಸೇಜು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಓಕೆ, ರೇಣುಕಾಸ್ವಾಮಿಯನ್ನು ರಾಘು ಗ್ಯಾಂಗ್ ಕರ್ಕೊಂಡು ಹೋಗುತ್ತೆ. ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿನತ್ತ ಹೊರಡುತ್ತೆ ರಾಘು ಗ್ಯಾಂಗ್. ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ತೆರಳಿದ್ದ ದೃಶ್ಯ CCTV ಕ್ಯಾಮರಾದಲ್ಲಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ರೇಣುಕಾಸ್ವಾಮಿಯನ್ನು. ಆತ ಅವತ್ತೊಂದು ದಿನ ಹೋಗ್ತಾ ಇರ್ತಕ್ಕಂಥದ್ದು ಇದೇ ದೃಶ್ಯ. ಅಂದರೆ ಈ ಪೊಲೀಸರು ಕೂಡ ಆತ ಎಲ್ಲೆಲ್ಲಿ ಓಡಾಡಿದಾನೆ ಅವತ್ತೊಂದು ದಿನ ಅಂತೆಲ್ಲ ಗೊತ್ತಾಗಬೇಕಲ್ಲ, ನೋಡಬೇಕಲ್ಲ. ಹಾಗಾಗಿ ಅಲ್ಲೆಲ್ಲೆಲ್ಲಿ CCTV ಫುಟೇಜ್ ಇದೆ ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ. ಆಗ ಆತ ಓಡಾಡಿರ್ತಕ್ಕಂಥ ದೃಶ್ಯಗಳು ಕಾಣಿಸಿದೆ. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಚಳ್ಳಕೆರೆ ಗೇಟ್ನಿಂದ ಫಾರ್ಮಸಿ ಕಡೆಗೆ ಹೋಗುವಂತಹ ರಸ್ತೆ. ಅಂದರೆ ಆತ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲಸಕ್ಕೆ ತಾನು ಬೆಳಗ್ಗೆ ಹೋಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಸದ್ಯಕ್ಕೆ ಇದೇ ಕೊನೆ ವಿಜುವಲ್ ಅಂತ ನನ್ನ ಪ್ರಕಾರ ರೇಣುಕಾಸ್ವಾಮಿಯದ್ದು. ಯಾಕೆಂದರೆ 9:48 ದೃಶ್ಯಾವಳಿಗಳು ಸಿಕ್ಕಿದೆ. ಅದಾದ ನಂತರ ಏನಾಯಿತು? ಇನ್ನೆಲ್ಲಾದರೂ ಆತ ಓಡಾಡಿದಾನ ಅಥವಾ ಈ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಬೇಕಾದ್ರೆ ಏನಾದರೂ ಆ ಥರದ ದೃಶ್ಯಾವಳಿಗಳು ಸಿಕ್ಕಿದೆಯಾ ಹೇಗೆ ಅಂತ ಪೊಲೀಸರಿಗೆ? ಖಂಡಿತವಾಗೂ ಅರವಿಂದ್, ಏನು ಜೂನ್ 8ರಂದು ಬೆಳಗ್ಗೆ 9:48ಕ್ಕೆ ಆತ ಫಾರ್ಮಸಿ ಕಡೆಗೆ ಹೋಗುವಂಥ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಯಾಕಂದರೆ ಏನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರುವಂಥ ರಾಘವೇಂದ್ರ ಅಲಿಯಾಸ್ ರಘು ಅವರು ಜೂನ್ 8ರಂದು ಈತನನ್ನು ಕಿಡ್ನಾಪ್ ಮಾಡ್ತಾರೆ. ಅದಕ್ಕೂ ಮುನ್ನ ಈತ ಏನು ಫಾರ್ಮಸಿ ಕಡೆಗೆ ಹೋಗೋದಕ್ಕಾಗಿ ಒಂದು ಸ್ಕೂಟಿ ಬೈಕ್ನಲ್ಲಿ ತೆರಳ್ತಾರೆ. ಆ ಸಂದರ್ಭದಲ್ಲಿ ಸ್ಕೂಟಿ ಬೈಕನ್ನು ಬಾಲಾಜಿ ಬಾರ್ ಮುಂಭಾಗದಲ್ಲೇ ಬಿಟ್ಟಿರ್ತಾನೆ. ಆ ಒಂದು ಆತನ ಬೈಕ್ ಕೂಡ ಬಾಲಾಜಿ ಬಾರ್ ಮುಂಭಾಗದಲ್ಲಿ ಪತ್ತೆ ಆಗುತ್ತೆ. ಹಾಗೆ ಈತ ಬಾಲಾಜಿ ಬಾರ್ನಿಂದ ಮುಂದೆ ತೆರಳಿರುವಂಥ ದೃಶ್ಯ ಕೂಡ ಈಗ ನಮಗೆ ಸಿಕ್ಕಿರುವಂಥ ಈಗ ನಾವು ದೃಶ್ಯಗಳು ಕಾಣ್ಬೋದು. ಈಗ ನಾನು ಅದೇ ಸ್ಥಳದಲ್ಲಿದ್ದೀನಿ. ಏನು ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ನಾವು ಈಗಿದ್ದೀವಿ. ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಬಾಲಾಜಿ ಬಾರ್ ರಸ್ತೆಯಲ್ಲಿ ಏನು ಬೆಳಗ್ಗೆ 9:48 ಸಮಯದಲ್ಲಿ ಜೂನ್ 8ರಂದು ಫಾರ್ಮಸಿಗೆ ತೆರಳೋದಕ್ಕೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ಬೀಡು ಬಿಟ್ಟಿದ್ದಂಥ ರಘು ಮತ್ತು ಇತರ ಸಹಚರರು ಕಾರ್ತಿಕ್ ಹಾಗೂ ನಂದೀಶ್ ಸೇರಿದಂತೆ ಇತರರು ಒಟ್ಟು 4 ಒಂದು ಕಾರ್ನಲ್ಲಿ ಸ್ಕೆಚ್ ಹಾಕೊಂಡು ಕೂತಿರ್ತಾರೆ. ಆತ ಈ ಮಾರ್ಗ ಮಧ್ಯೆ ಬರುವಂಥ ಸಂದರ್ಭದಲ್ಲಿ ಬಾಲಾಜಿ ಬಾರ್ನಿಂದ ಸುಮಾರು ಒಂದು 50 ಮೀಟರ್ ಅಂತರದಲ್ಲಿ ಆತನ ಬೈಕನ್ನು ನಿಲ್ಲಿಸ್ತಾರೆ. ಬಳಿಕ ಆತನನ್ನು ಏನು ಕಾರ್ನಲ್ಲಿ ಎತ್ತಾಕೊಂಡು ಹೋಗಿರುವಂಥ ಮಾಹಿತಿ ಪೊಲೀಸರಿಂದ ತಿಳಿದಿರುವಂಥದ್ದು. ಹಾಗೆ ಬಳಿಕ ಏನು ನಮಗೆ ಇತ್ತೀಚೆಗೆ ಇನ್ನೊಂದು CCTV ಫುಟೇಜ್ ಕೂಡ ಲಭ್ಯವಾಗಿತ್ತು. ಅದು ಗುರುವಾರ ಆತ ಫಾರ್ಮಸಿಗೆ ತೆರಳಿ ತಮ್ಮನ್ನು ಕೊಟ್ಟಿದ್ದಂಥ ಫುಟೇಜ್ ಕೂಡ ಸಿಕ್ಕಿತ್ತು. ಅದಾದ ಬಳಿಕ ಕೊನೆಯದಾಗಿ ಅಂತಿಮವಾಗಿ ಜೂನ್ 8ರಂದು ಇನ್ನೊಂದು CCTV ಫುಟೇಜ್ ಸಿಕ್ಕಿರುವಂಥದ್ದು. ಹೀಗಾಗಿ ಇದು ಕಡೆ ದೃಶ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆ ಏನಂತಂದರೆ ಇಂದು ಪೊಲೀಸರು ಕೂಡ ಈ ಘಟನಾ ಸ್ಥಳಕ್ಕೆ ಇಂದು 4 ಆರೋಪಿಗಳನ್ನು ಕರೆತಂದು ಒಂದು ಸ್ಥಳ ಮಾಜೂರನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆ ನಡೆಸಿರುವಂಥದ್ದು.
ಆಗಿರುವಂಥದ್ದು. ಇಲ್ಲಿಗೆ ಬರುವ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದ್ದು, ಈ ಘಟನಾ ಸ್ಥಳದಲ್ಲೂ ಕೂಡ ಈಗಾಗಲೇ ಜನರು ಸಹ ಕುತೂಹಲದಿಂದ ಈ ಸ್ಥಳನ ವೀಕ್ಷಣೆಗೆ ಆಗಮಿಸ್ತಿದ್ದಾರೆ. ಗುಂಪಾಗಿ ಜನರು ಆಗಮಿಸಿ ಇದೇ ಸ್ಥಳದಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರನ್ನು ಕಿಡ್ನಾಪ್ ಮಾಡಿದ್ರು ಎಂಬ ಮಾಹಿತಿ ಇಡೀ ಜಿಲ್ಲೆಯ ರಾಜ್ಯಾದ್ಯಂತ ಹಬ್ಬಿರುವಂಥದ್ದು. ಹೀಗಾಗಿ ವಿವಿಧೆಡೆಗಳಿಂದ ಈ ಘಟನಾ ಸ್ಥಳದ ವೀಕ್ಷಣೆಗೆ ಜನರು ಕೂಡ ಆಗಮಿಸ್ತಿದ್ದಾರೆ. ಈಗ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಒಂದು ಕಿಕ್ಕಿರಿದು ಜನರು ಸೇರುವಂತೆ. ಯಾಕಂದ್ರೆ ನಟ ದರ್ಶನ್ ಅವರ ಪ್ರಕರಣ ಆಗಿರೋದ್ರಿಂದ ನಟ ದರ್ಶನ್ ಈ ರೀತಿ ಕೃತ್ಯ ಎಸಗಿದ್ರ ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಬರ್ಬರವಾಗಿ ಹತ್ಯೆಗೈದ್ರೆ ಎಂಬ ಆತಂಕದಿಂದ ಜನರು ಇಲ್ಲಿ ಸ್ಥಳಕ್ಕೆ ಧಾವಿಸಿ ಒಂದು ಘಟನಾ ಸ್ಥಳವನ್ನು ವೀಕ್ಷಿಸುವಂತ ದೃಶ್ಯ ಸಾಮಾನ್ಯವಾಗಿದೆ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರು ಏನು ಕಳೆದ ಜೂನ್ 8ರಂದು ಬೆಳಗ್ಗೆ 9:48ಕ್ಕೆ ಫಾರ್ಮಸಿಗೆ ತೆರಳುವ ಸಂದರ್ಭದಲ್ಲಿ ಆತನನ್ನು ಕಿಡ್ನಾಪ್ ಮಾಡಿರೋದು ಸಾಬೀತಾಗಿದೆ ಅಂತ ಹೇಳ್ಬೋದು ಅರವಿಂದ್. ಬಟ್ ಸಿದ್ದರಾಜು 9:48 ದೃಶ್ಯಾವಳಿಗಳು ಅಂತ ತಾವು ಹೇಳ್ತಾ ಇದ್ದೀರಾ, ಫೈನ್. ಬಟ್ ಇದಾದ ಮೇಲೆ ಅವರು ಕಾರನ್ನು ಅಡ್ಡಗಟ್ಟಿರೋ, ಅಂದರೆ ಈತನ ವೆಹಿಕಲನ್ನು ಅಡ್ಡಗಟ್ಟಿರೋದು, ಈತನ ಜೊತೆ ಮಾತಾಡಿರೋದು, ಆಮೇಲೆ ಕಾರಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅಲ್ಲೆಲ್ಲೂ ಕೂಡ CCTVಗಳ ದೃಶ್ಯಗಳು ಯಾವುದೂ ಲಭ್ಯ ಆಗಿಲ್ವಾ ಪೊಲೀಸರಿಗೆ? ಹೌದು ಅರವಿಂದ್, ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥ ಸರ್ವಿಸ್ ರಸ್ತೆ ಆಗಿರೋದ್ರಿಂದ ಈತನ ಏನು ಸರ್ವಿಸ್ ರಸ್ತೆ ಮಾರ್ಗ ಮುಖಾಂತರ ಫಾರ್ಮಸಿಗೆ ತೆರಳ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಆತನ ಚಲನವಲನ ಮಾತ್ರ CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಆದರೆ ಅವರು ಕಾರ್ ಎಲ್ಲಿ ನಿಲ್ಲಿಸಿದ್ರು, ಅವರು ತನ್ನನ್ನು ಎಲ್ಲಿಂದ ಕಿಡ್ನಾಪ್ ಮಾಡಿಕೊಂಡ್ರು, ಆತನನ್ನು ಎಲ್ಲಿಂದ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಎಂಬ ಮಾಹಿತಿ ಈವರೆಗೆ ಲಭ್ಯವಾಗಿಲ್ಲ. ಆದರೆ ಇದೇ ರಸ್ತೆಯಿಂದಲೇ ಇದೇ ರಸ್ತೆಯಲ್ಲಿ ಆತನ ಬೈಕ್ ಪತ್ತೆಯಾದ ಪರಿಣಾಮ ಈ ರಸ್ತೆಯಿಂದಲೇ ಆತನನ್ನು ಕಿಡ್ನಾಪ್ ಮಾಡಿರುವ ಶಂಕೆ ಇರೋದ್ರಿಂದ ಪೊಲೀಸರು ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಸಿದ್ಧತೆ ಕೂಡ ಸಿದ್ಧವಾಗಿದೆ ಅರವಿಂದ್. ಓಕೆ ಸಿದ್ದರಾಜು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಈಗ ಇದೇ ಪ್ಲೇಸ್ಗೆ ಈ 4 ಜನ ಕರ್ಕೊಂಡು ಹೋಗ್ತಾರೆ, ಮತ್ತು ಅವ್ರು ತೋರಿಸ್ಬೇಕು, ಅವರೇ ತೋರಿಸ್ಬೇಕು ನೀವು ಎಲ್ಲಿ ನಿಂತಿದ್ರಿ, ಆತನ ವೆಹಿಕಲನ್ನು ಎಲ್ಲಿ ಅಡ್ಡ ಹಾಕಿದ್ರಿ, ಆತ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡ್ದ, ಎಲ್ಲವೂ ಕೂಡ ನೋಡಬೇಕು. ಇನ್ನೇನಾದರೂ ನಡೆದು ಬಿಟ್ಟಿರ್ಬೋದು, ಅದಕ್ಕೋಸ್ಕರನೇ ಈ ಸ್ಥಳ ಮಹಜರನ್ನು ಮಾಡ್ತಕ್ಕಂಥದ್ದು. ಸೊ ಅದೆಲ್ಲ ಮ್ಯಾಚ್ ಆಗಬೇಕು. ಈಗ 9:48 ದೃಶ್ಯ ಅಂತ ಹೇಳ್ತಾರೆ, ಅವ್ರು ಎಷ್ಟು ಗಂಟೆಗೆ ಈ ವೆಹಿಕಲ್ ತಡೆದಿರ್ಬೋದು? 10 ಗಂಟೆ ಅಷ್ಟೊತ್ತಿಗೆ ಅವ್ರು ತಡೆದಿರ್ಬೋದು, 10 ಗಂಟೆ ಕಿಡ್ನಾಪ್ ಮಾಡಿರ್ಬೋದು. ಅದಕ್ಕೆ ಪೂರಕವಾದ ಸಾಕ್ಷಿಗಳೇನಾದರೂ ಸಿಗ್ಬೋದು, ಅಥವಾ ನೋಡೋಣ, ಇನ್ನೂ ಪ್ರಯತ್ನ ಪಟ್ಟರೆ ಇನ್ಯಾವುದಾದ್ರೂ ಒಂದು CCTV ಫುಟೇಜ್ ಸಿಗಬಹುದು. ಅವ್ರಗಳ ಮುಖ ಚೆಹರೆ ಕೂಡ CCTV ಫುಟೇಜಲ್ಲಿ ಸಿಕ್ಬಿಟ್ರೆ ಅದು ದೊಡ್ಡ ಎವಿಡೆನ್ಸ್ ಆಗಿಬಿಡುತ್ತೆ, ಅವ್ರು ಬಂದಿದ್ದರು ಇಲ್ಲಿಗೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿಬಿಡುತ್ತೆ. ಆಮೇಲೆ ಟೋಲ್ಗಳಲ್ಲಿ ಆತ ಪಾಸ್ ಆಗಬೇಕಾದ್ರೆ ಯಾವ್ಯಾವ ಟೋಲ್ನಲ್ಲಿ ಈ ವೆಹಿಕಲ್ ಪಾಸ್ ಆಗಿದೆ, ಟೋಲ್ಗಳಲ್ಲಿ CCTV ಫುಟೇಜ್ ಸಿಗುತ್ತೆ. ಇದೆಲ್ಲವನ್ನು ಕೂಡ ನೋಡಿ, ಇವೆಲ್ಲವನ್ನು ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪೊಲೀಸರು ತಗೋದು ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಇದೆಲ್ಲವನ್ನು ನೀಟಾಗಿ ಬರೀತಾರೆ. ಏನೇನಾಯಿತು, ಎಷ್ಟು ಗಂಟೆಗೆ ಹೋದರು, ಯಾರ್ಯಾರು ಹೋದರು, ಎಲ್ಲ ಕೂಡ ನೀಟಾಗಿ ಅದೆಲ್ಲ ಹೇಳ್ತಾ ಹೋಗ್ತಾರೆ.